ಸುಮಾರು ಜನ ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಏನಾಗಿದೆ ಅದರ ವಿರುದ್ಧ ಪ್ರತಿಭಟನೆಗೆ ಸೇರಿದ್ದಾರೆ. ಬೇಟಿ ಪಡಾವ್ ಬೇಟಿ ಬಚಾವ್ ಅಂದ್ರು, ಹಿಜಾಬ್ ಹಾಕ ಮಕ್ಕಳಿನ ಶಿಕ್ಷಣದಿಂದ ತಡೆದ್ರು. ಇವರು ಪಾರಂಪರಿಕವಾಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂತದ್ದೇ ಇವರ ಒಡೆದಾಳುವ ನೀತಿಯ ಕಾರಣದಿಂದಾಗಿ. ಅದಕ್ಕೆ ಬಲಿಪಶುಗಳಾಗ್ತಾ ಇರೋರು ಯಾರು ಅಂತ ಅಂದ್ರೆ ಮುಸಲ್ಮಾನರು. ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಇಂದ ಈ ದೇಶದಲ್ಲಿ ಯಾರಿಗೂ ಉಪಯೋಗ ಆಗೋದಿಲ್ಲ, ಸಂಘ ಪರಿವಾರಕ್ಕೆ ಬಿಟ್ಟು ಬೇರೆ ಯಾರಿಗೂ ಉಪಯೋಗ ಆಗೋದಿಲ್ಲ. ಡೆಮಾಕ್ರೆಟಿಕ್ ಕಂಟ್ರಿ ಇದು. ಇಲ್ಲಿ ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ, ಸಿಖ್ ಬೇರೆ, ಇಸಾಯಿ ಬೇರೆ ಇಲ್ಲ, ಎಲ್ಲ ಒಂದೇ. ಇವತ್ತೇನು ನಮ್ಮನ್ನು ಆಳ್ತಾ ಇರೋ ಸರ್ಕಾರ ಇದೆ, ಇವತ್ತು ಯಾವತ್ತಾದ್ರೂ ಸಂವಿಧಾನದ ಪರವಾಗಿ ಮಾತಾಡಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೇನೆ ಉರಿದು ಬೀಳುವಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀರಾ ನೀವು ಅಂತ ಕೇಳೋ ಪ್ರಶ್ನೆ ಮಾಡುವಂಥವ್ರು ಸಂವಿಧಾನ ಪರವಾದ ಕಾನೂನನ್ನ ತರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮ್ಗಿದೆಯಾ? ಮೊದಲನೇದಾಗಿ ಮುಸಲ್ಮಾನರನ್ನ ಹೊಡೆಯೋದಕ್ಕೆ, ಮುಸಲ್ಮಾನರಿಗೆ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಅಸಂವಿಧಾನಿಕವಾಗಿ ತಂದಿರುವಂತ ಕಾನೂನು ಇದು. ಯಾಕೆ ಪದೇ ಪದೇ ಮುಸ್ಲಿಮರ ಮೇಲೆ ಬಿಜೆಪಿ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಏನಿದೆ ಇವ್ರ ಹತ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಅನ್ನೋರು ಇವರು, GDP ಕೇಳಿದ್ರೆ ಬೇರೆ ತರದ ಉತ್ತರಗಳನ್ನ ಕೊಡ್ತಾರೆ. ಸೊ ಇವ್ಯಾವುದು ಮಾತಾಡಕ್ಕೆ ಇಶ್ಯೂ ಇಲ್ಲದೆ ಇದ್ದಾಗ, ಪೊಲಿಟಿಕಲ್ ಇಶ್ಯೂ ಇಲ್ಲದೆ ಇದ್ದಾಗ ಇವ್ರಗಳಿಗೆ ಮುಸಲ್ಮಾನರೇ ಬೇಕು. ಇದೇನು ಹೊಸದಲ್ಲ. ಇವರು ಪಾರಂಪರಿಕವಾಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂತದ್ದೇ ಇವರ ಒಡೆದಾಳುವ ನೀತಿಯ ಕಾರಣದಿಂದಾಗಿ. ಅದಕ್ಕೆ ಬಲಿಪಶುಗಳಾಗ್ತಾ ಇರೋರು ಯಾರು ಅಂತ ಅಂದ್ರೆ ಮುಸಲ್ಮಾನರು. ನಾವು ಒಂದು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ತೀವಿ, ನ್ಯಾಯಾಂಗ ಹೋರಾಟವನ್ನ ಮಾಡ್ತೀವಿ. ಇದರ ಜೊತೆಗೆ NRC CAA ಅನ್ನ ನಾವು ಹೇಗೆ ವಿರೋಧಿಸಿದ್ವೋ, ಸಂವಿಧಾನ ಬದ್ಧವಾಗಿ ಹೇಗೆ ವಿರೋಧಿಸಿದ್ವೋ, ಹಾಗೆ ವಕ್ಫ್ ಬೋರ್ಡ್ನ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಂತಹ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು. The constitution of the country clearly article 25 ಇಂದ article 30 ತನಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈನಾರಿಟೀಸ್ಗೆ ಹಕ್ಕು ಕೊಟ್ಟಿದ್ರು, that they should be able to manage their own institutions ಅಂತ. ಈ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ನನ್ನ ಪ್ರಕಾರ ತರ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾರೆ. ಬಟ್ ಸ್ಪೆಷಲ್ ಆಗಿ ಇಬ್ರು ನಾನ್ ಮುಸ್ಲಿಂ ಅವರು ಇರಲೇಬೇಕು ಅಂತ ಈ ಬಿಲ್ ಅಲ್ಲಿ ತಂದಾರ. ಯಾಕೆ ಮುಸಲ್ಮಾನರ ಮೇಲೆ ವಿಶ್ವಾಸ ಇಲ್ಲ ಇವ್ರಿಗ? ವೈ ಸಚ್ ಪರ್ಟಿಕ್ಯುಲರ್ ಸೆಕ್ಷನ್ ಇನ್ ದ ಬಿಲ್ ಅಂತ ಕೇಳ್ತಾ ಇದ್ದೀವಿ ನಾವು. ಸ್ಪೆಷಲಿ ಆವಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗ ಪ್ರೊವಿಷನ್ ಇದೆ, ಸೇಫ್ ಗಾರ್ಡ್ ಇದೆ, ಫಂಡಮೆಂಟಲ್ ರೈಟ್ ಇದೆ, ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶ ಇದೆ. ಆರ್ಟಿಕಲ್ 25 ಇಂದ ಆರ್ಟಿಕಲ್ 30 ತನಕ ಅದು ಫಂಡಮೆಂಟಲ್ ರೈಟ್ ಈಗ ಇವ್ರು ಇಗ್ನೋರ್ ಮಾಡಿ ದೇ ಹ್ಯಾವ್ ಬ್ರಾಟ್ ಇನ್ ಎ ಪ್ರೊವಿಷನ್. ಕ್ಲಿಯರ್ಲಿ ಇದು ಏನಂದ್ರೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಇವ್ರಿಗ. ಯಾಕೆ ಇಂಥ ಪರಿ ಡಿವೈಸಿವ್ ರೂಲ್ಸ್ ತರ್ತಾ ಇದ್ದಾರೆ? ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಅವರ್ ಡೈವರ್ಸಿಟಿ ಆ್ಯಂಡ್ ಯುನೋ ದ ಗಂಗಾ ಜಮುನಿ ತೆಹಜೀಬ್ ಅಂತ ಹೇಳ್ತಾರಲ್ಲ ನಾವು, ಅದ್ರ ವಿರುದ್ಧ ಇದು. ಓಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ. ವಿ ಆರ್ ಡಿಮ್ಯಾಂಡಿಂಗ್ ದ್ಯಾಟ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಿ ಟೇಕನ್ ಬ್ಯಾಕ್ ಅಂತ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ಇದು ನಮ್ಮದು ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ಹೋಗ್ತಾ ಇದೆ. ನಮ್ಮ ರೈಟ್ಸ್ ಇದೆ, ರೈಟ್ಸ್ ಟು ರಿಲಿಜಿಯನ್ ಅಂತ. ಆ ರೈಟ್ಸ್ ಟು ರಿಲಿಜಿಯನ್ಗೆ ಇದು ವೈಲೇಟ್ ಆಗ್ತಾ ಇದೆ. ಮತ್ತು ರೈಟ್ ಟು ಪ್ರಾಪರ್ಟಿ ಇದೆ, ರೈಟ್ ಟು ಪ್ರಾಪರ್ಟಿಗೂ ಇದು ವೈಲೇಟ್ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಮುಸ್ಲಿಮ್ಸ್ಗಳು ಯಾವ್ಯಾವ ಸೆಕ್ಯುಲರ್ ಇದ್ದೀರಾ ಅವ್ರು ಬಂದುಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ ಇದು ಬಿಲ್ ವಾಪಸ್ ತಗೊಳ್ಳಿ ಅಂತ. ಬಿಕಾಸ್ ಇಂಡಿಯಾ ಏನಂದರೆ ಇದು ಡೆಮಾಕ್ರೆಟಿಕ್ ಕಂಟ್ರಿ ಇದು. ಇಲ್ಲಿ ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ, ಸಿಖ್ ಬೇರೆ, ಇಸಾಯಿ ಬೇರೆ ಇಲ್ಲ, ಎಲ್ಲ ಒಂದೇ. ಬರೀ ಇದು ಗೌರ್ಮೆಂಟ್ ಬಂದುಬಿಟ್ಟು ನಮ್ಮೆಲ್ಲಾಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷ್ ರೂಲ್ ಹೇಗಿದ್ರು ಆ ಥರ ಕಾಪಿ ಮಾಡ್ತಾ ಇದ್ದಾರೆ ಇವತ್ತು. ಆ ದಿನದಲ್ಲಿ ಯಾವರು ಇದು ಎಜುಕೇಷನಲ್ಲಿ ಇರಲಿಲ್ಲ, ಅದಕ್ಕೆ ಅವರು ಸುಮ್ಮನೆ ಇದ್ದಾರೆ. ಇವತ್ತು ನಮಗೆ ಎಜುಕೇಷನ್ ಇದೆ, ನಾಲೆಜ್ ಇದೆ, ಏನು ಮಾಡಬೇಕು ಹೇಗೆ ಮಾಡಬೇಕಂತ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಬಂದುಬಿಟ್ಟು